ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪರ್ಸನಲ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಮೊದಲನೇ ಪಂದ್ಯ KKR ವರ್ಸಸ್ LSG. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಆ್ಯಂಡ್ ಯಾರು ಸೋಲ್ತಾರೆ, ಸೊ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿರೋಣ ಅಂತ ಹೇಳ್ತಾ ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಗೈಸ್, ಇವತ್ತಿನ ಮ್ಯಾಚು ಏನೋ ಒಂದು ಸಂಡೇ ನಡಿಬೇಕಾಗಿತ್ತು, ಅದು ಆಕ್ಚುಲಿ ಪೋಸ್ಟ್ಪೋನ್ ಆಗಿ ಈಡನ್ ಗಾರ್ಡನ್ ನಲ್ಲಿ ಇವತ್ತು ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ರಾಮನವಮಿ. ಸೊ ರಾಮನವಮಿ ಇದರಿಂದ ಲಕ್ನೋದಲ್ಲಿ ನಡಿಬೇಕಾಗಿದ್ದಂಥ ಮ್ಯಾಚು ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಅಲ್ಲಿದ್ದಂಥ ಮ್ಯಾಚ್ನ ಟ್ಯೂಸ್ಡೇ ಶಿಫ್ಟ್ ಮಾಡಿ ಅದು ಈಡನ್ ಗಾರ್ಡನ್ಸ್ ಅಲ್ಲಿ ನಡೆಸ್ತಾ ಇದ್ದಾರೆ. ಸೊ ಇಬ್ರು ತಂಡಕ್ಕೂ ಗೆಲುವು ಬೇಕೇ ಬೇಕು ಅಂತ ಹೇಳ್ಬೋದು. ಅಂಡ್ ಎಸ್ಪೆಷಲಿ ರಿಷಬ್ ಪಂತ್ ಅವರ ಕತೆ ನೆನ್ಸ್ಕೊಂಡ್ರೆ ನನಗೆ ನಿಜ ಬೇಜಾರಾಗುತ್ತೆ. ಅವ್ರ ಓನರ್ಗಳು ಯಾವ ರೀತಿ ಇರ್ತಾರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಆಲ್ರೆಡಿ ಅವ್ರಿಗೆ ಒಂದು ಜಯ ಸಿಕ್ಕಿದೆ ಮುಂಬೈ ಇಂಡಿಯನ್ಸ್ ಮೇಲ್ಗಡೆ, ಒಂದು ಬೆಸ್ಟ್ ಡಿಫೆಂಡ್ ಅಂತ ಹೇಳ್ಬೋದು. ಅಂಡ್ ಹೆಂಗೆ RCB ಅವ್ರನ್ನ ನಮ್ಮ ಮುಂಬೈ ಮೇಲೆ ಡಿಫೆಂಡ್ ಮಾಡ್ಕೊಂಡು ಅದೇ ರೀತಿ ಅವರು ಡಿಫೆಂಡ್ ಮಾಡಿ ಗೆದ್ಕೊಂಡಿದ್ದಾರೆ. ಸೊ ಕೋಲ್ಕತ್ತಾಗೆ ಎಲ್ಲೋ ಒಂದ್ ಕಡೆ ಒಂದು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ, ಯಾಕಂದ್ರೆ ಇವತ್ತು ಹೋಮ್ ಪಿಚ್ ಸಪೋರ್ಟ್ ಇರುತ್ತೆ. ಸೊ ಈಡನ್ ಗಾರ್ಡನ್ ನಡೀತಾ ಇರೋ ಮ್ಯಾಚು. ಸೊ ಮೇ ಬಿ ಇವತ್ತಿನ ಮ್ಯಾಚಲ್ಲಿ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಕ್ಸಾಕ್ಟ್ಲಿ. ಸೊ ಎರಡೂ ಕಡೆ ಪ್ಲೇಯಿಂಗ್ ಲೆವೆನ್ ನೋಡ್ಕೊಂಬರೋ ಹಾಗಿದ್ರೆ ಏನು ಅಂಥದ್ದೇನು ಚೇಂಜಸ್ ಏನು ಕಾಣಿಸಲ್ಲ, ಯಾಕಂದ್ರೆ ಇಬ್ರು ಕೂಡ ವೆಲ್ ಸೆಟಲ್ಡ್ ಆಗಿ ಕಾಣಿಸ್ತಾ ಇರೋದು. ಸೊ ಎಸ್ಪೆಷಲಿ KKR ತಂಡ ಬಂದಾಗ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ 4 ಜನ ಮೇಯ್ನ್ ಇದ್ದಾರೆ. ಒಂದು ಸುನೀಲ್ ನಾರಾಯಣ್ ಅವರು, ವೆಂಕಟೇಶ್ ಅಯ್ಯರ್ ಅವರು, ಹರ್ಷಿತ್ ರಾಣಾ ಅವರು, ಆ್ಯಂಡ್ ಅದ್ರ ಜೊತೆಗೆ ವೈಭವ್ ಅವರು ಸಕ್ಕದಾಗಿ ಬೌಲಿಂಗ್ ಮಾಡಿದ್ದಾರೆ. ಎಸ್ಪೆಷಲಿ ಹೈದರಾಬಾದ್ ಮೇಲಂತೂ ಹೆವಿ ಬೌಲಿಂಗ್ ಮಾಡಿದ್ದಾರೆ. ಸೊ ಎಲ್ಲೋ ಇದೆಲ್ಲ ನೋಡ್ತಾ ಇದ್ರೆ ವೈಭವ್ ಅವರವರು ಪ್ಲೇಯಿಂಗ್ ಲೆವೆನಲ್ಲಿ ಇರ್ತಾರೆ ಅಂತ ಅನ್ಸುತ್ತೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಶಲಿ ಅವ್ರು ಬರ್ತಾ ಇದ್ರು. ಸೊ ಅವ್ರು ಮೇ ಬಿ ಡೈರೆಕ್ಟ್ ಪ್ಲೇಯಿಂಗ್ ಲೆವೆನಲ್ಲಿ ಆಡ್ತಾರೆ ಅಂತ ಅನಿಸ್ತಾ ಇದೆ. ಸೊ ಇನ್ನು ಸ್ಪೆನ್ಸರ್ ಜಾನ್ಸನ್ ಕಡೆ ಯಾರೂ ಕೂಡ ಒಲವನ್ನು ತೋರಿಸ್ತಲ್ಲ, ಯಾಕಂದ್ರೆ ಸ್ಪೆನ್ಸರ್ ಜಾನ್ಸನ್ ಅವ್ರು ಅಷ್ಟೊಂದು ಏನು ಕಮಾಲ್ ಮಾಡೋಕ್ಕಾಗಿಲ್ಲ. ಇಷ್ಟೊಂದು IPL ನಡೆದಿದೆ, ಆಲ್ರೆಡಿ 4-5 ಮ್ಯಾಚ್ಗಳು ನಡೆದಿದೆ. ಲೈಕ್ GT ಕೂಡ ಅವ್ರು ಆಡಿದ್ದಾರೆ ಲಾಸ್ಟ್ ಇಯರ್. ಅವಾಗ ಕೂಡ ಏನಂತ ಮ್ಯಾಜಿಕ್ ಏನು ಮಾಡೋಕ್ಕಾಗಿಲ್ಲ. ಬಟ್ ಈ ಸತಿ ಮೇ ಬಿ ನನಗನ್ನಿಸ್ತಾ ಇರೋದು ಪ್ಲೇಯಿಂಗ್ ಲೆವೆಲಲ್ಲಿ ಬರೀ ಇಂಡಿಯನ್ ಬೌಲರ್ಸ್ನ ಇಟ್ಕೊಂಡು ಆಡ್ತಾರೆ. ಎಸ್ಪೆಷಲಿ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಹರ್ಷಿತ್ ರಾಣಾ ಅವರು ಲೀಡರ್ ಆಗಿರ್ತಾರೆ, ಅವ್ರ ಜೊತೆ ವೈಭವ್ ಅವರು ಕೂಡ ಇರ್ತಾರೆ ಅಂತ ಅನ್ಸುತ್ತೆ. ವರುಣ್ ಚಕ್ರವರ್ತಿ ಮೇಲೆ ತುಂಬಾ ಪಾಸಿಟಿವ್ ಹೋಪ್ಸ್ ಇದೆ ಗೈಸ್ ಇವತ್ತಿನ ಮ್ಯಾಚಲ್ಲಿ. ಎರಡು ಅವ್ರು ಆಕ್ಚುಲಿ ವರುಣ್ ಚಕ್ರವರ್ತಿ ಅವರು ಎಲ್ಲ ಮ್ಯಾಚ್ ಮೇಲೂ ಇದ್ದೇ ಇರುತ್ತೆ. ಯೂಶಲಿ ಇವತ್ತು ಸ್ವಲ್ಪ ಜಾಸ್ತಿ ಇರುತ್ತೆ. ಆಫ್ಟರ್ನೂನ್ ಮ್ಯಾಚಸ್ ಆಗಿರೋದ್ರಿಂದ ಸೊ ಓವರ್ ಬೌಲಿಂಗ್ ಫಸ್ಟ್ ಯಾರು ಮಾಡ್ತಾರೋ ಅವರು ಸೋಲೋ ಅಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಇಲ್ಲಿ ಬ್ಯಾಟಿಂಗ್ ಫಸ್ಟು ಯೂಶಲಿ ಆಫ್ಟರ್ನೂನ್ ಪಿಚಸಲ್ಲಿ ಅಷ್ಟೊಂದು ಟರ್ನ್ ಆಗಲ್ಲ. ಆ್ಯಂಡ್ ಆಫ್ಟರ್ ಅಂದರೆ ಈ ಯಾವ ಪಿಚ್ ಮೇಲೆ ಆಡ್ತಾನೆ ಅನ್ನೋದು ಕೂಡ ಡೌಟ್ ಆಗುತ್ತೆ. ಯಾಕಂದರೆ ನಾನು KKR ಈಡನ್ ಗಾರ್ಡನ್ಸಲ್ಲಿ 4 ಗಂಟೆ ಮ್ಯಾಚ್ ಯೂಶಲಿ ನಾನು ನೋಡಿಲ್ಲ. ಸೊ ಇವತ್ತು ಆಡ್ತಾ ಇರೋದ್ರಿಂದ ಯಾವ ರೀತಿ ಪಿಚ್ ವರ್ಕ್ ಆಗುತ್ತೆ ಆ್ಯಂಡ್ ಯಾವ ರೀತಿ ಪಿಚ್ ಕಂಡೀಷನ್ ಗೊತ್ತಾಗುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಸೊ ಇದು 2 ಗಂಟೆ ಮೇಲೆ ಅವರೇ ಸ್ಟಾರ್ಟ್ ಸ್ಪೋರ್ಟ್ಸ್ ಅವರೇ ಹೇಳ್ತಾರೆ ಪಿಚ್ ಯಾವ ಪಿಚ್ಚಲ್ಲಿ ಆಡಿಸ್ತಾ ಇದೀವಿ ಅಂತ. ಇವತ್ತು ನಾವು ಒಂದು ಪ್ರೆಡಿಕ್ಷನ್ ಮಾಡಿದ್ವಿ RCB ಮ್ಯಾಚ್ ಮೇಲೆ ಯಾವ ಥರ ಪಿಚ್ ಇರ್ಬೋದು, ಯಾವ ರೀತಿ ಸ್ಕೋರ್ ಬರೋದು ಚಿನ್ನಸ್ವಾಮಿ ಪಿಚ್ಚಲ್ಲಿ ಅಂತ. ಇವ್ರು ತಗೊಂಡು ನೋಡಿದ್ರೆ ಬ್ಲ್ಯಾಕ್ ಸಾಯಿಲ್ ಪಿಚ್ಚಲ್ಲಿ ಆಡಿಸಿದ್ರು. ನೋಡಿದ್ರೆ ಅದು 160, 175 ಲಾಸ್ಟ್ ಆಗೋಯ್ತು. ನಾವು ಅನ್ಕೊಂಡಿದ್ದೇನೆ ಅಂದರೆ 200 ಎಕ್ಸ್ಪೆಕ್ಟೇಷನ್ ಸಿಕ್ಕೊಂಡಿರ್ತೀವಿ GT ಮೇಲೆ ನಾವು ನಡಿಬೇಕಾದ್ರೆ. ಸೊ ಇವನ್ ವೆಂಕಟೇಶ್ ಸ್ಟೇಡಿಯಂ 200 ಪಿಚಸ್ ಯಾಕೆ ಬಂತು ಅಂತಂದ್ರೆ ಆ ಥರ ನಾರ್ಮಲ್ ಯೂಶಲಿ ಪಿಚಸ್ ಅಲ್ಲಿ ಆಡ್ತಾರೆ. ಇವು ಸಡನ್ ಆಗಿ ನಾವು ಚೇಂಜ್ ಮಾಡ್ಬಿಟ್ಟು ಪ್ಲಾನ್ ಎಲ್ಲ ಚೇಂಜ್ ಮಾಡ್ಬಿಟ್ಟು 4ನೇ ಪಿಚ್ 5ನೇ ಪಿಚ್ ಎಲ್ಲ ಆಡಿಸಿದ್ರೆ ಬೌಲಿಂಗು ಕಷ್ಟ. ಬೌಲಿಂಗ್ ತುಂಬಾ ಈ ಫ್ರೆಂಡ್ಲಿ ಆಗಿರುತ್ತೆ, ಬ್ಯಾಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಹೆಡ್ ಟು ಹೆಡ್ ರೆಕಾರ್ಡ್ ನೋಡೋಂಗಿದ್ರೆ KKR ವರ್ಸಸ್ LSG ಇಲ್ಲಿ ತನಕ 5 ಮ್ಯಾಚಸ್ ಮಾತ್ರ ಆಡಿರೋದು. ಅದರಲ್ಲಿ KKR 2 ಮ್ಯಾಚ್ ಗೆದ್ದಿದೆ ಅಂಡ್ ಈ ಕಡೆ LSG 3 ಮ್ಯಾಚ್ನ ಗೆದ್ದಿದೆ ಗೈಸ್. ಸೊ LSG ಅವರು ಟಾಪ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಬಟ್ ಅದು ನಿಮ್ಗೆ ನೆನಪಿರ್ಲಿ ಗೈಸ್, ರಿಂಕು ಸಿಂಗ್ ಅವರು ಒನ್ ಆಫ್ ದ ಬೆಸ್ಟ್ ಪುಲ್ ಬ್ಯಾಕ್ ಮಾಡಿಬಿಟ್ಟಿದ್ರು. ಬಟ್ ಇವರು ಎವನ್ ಲಿವಿಸ್ ಅವರ ಅದ್ಭುತ ಕ್ಯಾಚ್ ಇಂದ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು. ಸೊ ನಾನು ಅದು ಚೆನ್ನಾಗಿತ್ತು ಆ್ಯಕ್ಚುಲಿ, ಡಿಫೆಂಡ್ ಮಾಡ್ಕೊಂಡಿದ್ದು ಸ್ಕೋರು. ಇವನ್ 200+ ಸ್ಕೋರ್ ಮಾಡಿರ್ತಾರೆ. ಅದನ್ನು ಚೇಸ್ ಮಾಡಿದಂಥ KKR ಅವರು. ರಿಂಕು ಸಿಂಗ್ ಅವ್ರಿಗೂ ಬ್ಯಾಟಿಂಗ್ ಇರುತ್ತೆ, ಬಟ್ ರಿಂಕು ಸಿಂಗ್ ಔಟ್ ಆದಮೇಲೆ ಎಲ್ಲ ಒಂದು ಕಡೆ ಡಬಾರ್ ಅಂತ ಬಿದ್ದೋಗ್ಬಿಡ್ತಾರೆ, ಕೊಲಾಪ್ಸ್ ಆಗಿಬಿಡ್ತಾರೆ ಅಂತ ಹೇಳ್ಬೋದು. ಲಾಸ್ಟ್ ಓವರ್ವರೆಗೂ ಬರುತ್ತೆ ಥ್ರಿಲ್ಲರ್ ಇದು. ಆ್ಯಕ್ಚುಲಿ ಇವತ್ತು ನೋಡಬೇಕು ಅಂತಂದ್ರೆ ರಿಷಬ್ ಪಂತ್ ಅವ್ರು ಏನಾದ್ರು ಮ್ಯಾಚ್ ಗೆದ್ಕೊಳ್ಳಿಲ್ಲ ಅಂತಂದ್ರೆ ಓನರು ಮಲಗಿಸ್ಬಿಡ್ತಾರೆ ಅಷ್ಟೇ. ಅವರು ಚಾಲೆಂಜ್ ಇರುತ್ತೆ ಗುರು, ಇಲ್ಲ ಅಂತ ಹೇಳ್ತಲ್ಲ. ಸೊ ಎರಡೂ ತಂಡದಕ್ಕೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಸೊ ಸುನೀಲ್ ನಾರಾಯಣ್ ಅವರು ಈ ಕಡೆ ಇತ್ತು ಅಂತಂದರೆ ದಿಗ್ವಿಜಯ್ ರಾತಿ ಅವರು ಈ ಕಡೆ ಇದ್ದಾರೆ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇಬ್ಬರು ಸುನೀಲ್ ನಾರಾಯಣ್ ಇದು ಇನ್ಸ್ಪೈರ್ ಆಗಿ ತಗೊಂಡ್ಬಿಟ್ಟಿದ್ದಾರಂತೆ. ಆ್ಯಕ್ಚುಲಿ ಅವ್ರ ಬೌಲಿಂಗು ಅದೇ ರೀತಿ ಇದೆ. ಎರಡೂ ಬಂದ್ಬಿಟ್ಟು ಹಿಂದೆ ಹಿಡ್ಕೊಂಡು ಆಗ್ತಾರೆ ಒಂಥರ ಡಿಫ್ರೆಂಟ್ ಸ್ಟೈಲಲ್ಲಿ. ಸೊ ಇಬ್ರು ಕಡೆ ಮಿಸ್ಟ್ರಿಗಳಿದೆ. ಈ ಕಡೆ ರವಿ ಬಿಷ್ಣೋಯ್ ಇತ್ತು ಅಂತಂದ್ರೆ ಈ ಕಡೆ ವರುಣ್ ಚಕ್ರವರ್ತಿ ಅವರು ಇದ್ದಾರೆ. ಸೊ ಇಬ್ರು ಒಳ್ಳೆ ಕಾಳಗ ಇದೆ, ರವಿ ಬಿಷ್ಣೋಯ್, ವರುಣ್ ಚಕ್ರವರ್ತಿ ಅಂತ ಹೇಳ್ಬೋದು. ಸೊ ಈ ಕಡೆ ದಿಗ್ವಿಜಯ್ ರಾತಿ ಅವರಿದ್ರೆ, ಆ ಕಡೆ ಬಂದ್ಬಿಟ್ಟು ಸುನೀಲ್ ನಾರಾಯಣ್ ಅವರು ಇದ್ದಾರೆ. ಆಕ್ಚುಲಿ ಗೈಸ್ ವೆಂಕಟೇಶ್ ಅಯ್ಯರ್ ಮೇಲೆ ತುಂಬಾ ಹೋಪ್ಸ್ಗಳು ಬಂದಿದೆ ಲಾಸ್ಟ್ ಮ್ಯಾಚಲ್ಲಿ, ಏನು ಹೊಡೋದ್ರಲ್ಲ. ಸೊ ಹಂಗಾಗಿ ಈ ಮ್ಯಾಚಲ್ಲೂ ಕೂಡ ಆಡ್ತಾರೆ ಅಂತ ತುಂಬಾ ಹೋಪ್ಸ್ಗಳು ಇಟ್ಕೊಂಡಿದ್ದಾರೆ. ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಮಯಾಂಕ್ ಯಾದವ್ ಅವರ ಕಮ್ ಬ್ಯಾಕ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಲೈಕ್ ಜಸ್ಟಿನ್ ಲೇಕರ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಇಟ್ಕೊಂಡಾಗ ಅವ್ರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಹೋಪ್ ದಟ್ ಬರಲಿ ಅಂತ ರಿಟರ್ನ್ ನಮಗೂ ಆಸೆ ಇದೆ. ಆಲ್ರೆಡಿ ಲಾರ್ಡ್ ಅವೇಶ್ ಖಾನ್ ಅವರು ಬಂದಾಯಿತು. ಸೊ ಲಾರ್ಡ್ ಶಾರ್ದೂಲ್ ಠಾಕೂರ್ ಅವರು ಟೀಮಲ್ಲಿ ಇದ್ದಾರೆ. ಇಬ್ಬರಿಬ್ರು ಲಾರ್ಡ್ಗಳನ್ನ ಇಟ್ಕೊಂಡಿರೋಂಥ ಏಕೈಕ ತಂಡ LSG ಅವರು. ಜೊತೆಗೆ ರಿಷಬ್ ಪಂತ್ ಅವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಎರಡು ತಂಡ ಚೆನ್ನಾಗಿದೆ ಗುರು, ಬ್ಯಾಲೆನ್ಸ್ಡ್ ಆಗಿ. ಬಟ್ ಈ ಕಡೆ ಏನಪ್ಪ ಅನ್ನೋದು ರಿಂಕು ಸಿಂಗು ಮತ್ತು ವೆಂಕಟೇಶ್ ಅವರು ಆಲ್ರೆಡಿ ಕಮ್ ಬ್ಯಾಕ್ ಮಾಡಿದ್ದಾರೆ ಹೈದರಾಬಾದ್ ಮೇಲ್ಗಡೆ. ಸೊ ಜೊತೆಗೆ ಒಬ್ಬರು ಫಾರ್ಮಲ್ಲಿ ಯಾರಪ್ಪ ಇಲ್ಲ ಅಂತಂದ್ರೆ ರಿಂಕು ಸಿಂಗ್ ಅವ್ರ ಪಾಪ ಅಷ್ಟು ಫಾರ್ಮಲ್ಲಿ ಕಾಣಿಸ್ಕೊತಾ ಇಲ್ಲ, ಒಂದು ಟಚ್ಚಲ್ಲಿ ಕಾಣಿಸ್ಕೊತಾ ಇದ್ದಾರೆ. 30 ರನ್ಸ್ ಕೂಡ ಸ್ಕೋರ್ ಮಾಡಿದ್ದಾರೆ. ಸೊ ಬ್ಯಾಲೆನ್ಸ್ ಆಗಿ ಕಾಣಿಸ್ತಾ ಇದೆ ಎರಡೂ ತಂಡದಿಂದ ನೋಡ್ತಾ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ LSG ಅವ್ರ ಹತ್ರ ಒಂದು
ಸ್ವಲ್ಪ ಬೌಲಿಂಗಲ್ಲಿ ಒಂದು ಅಷ್ಟೊಂದು ಎಕ್ಸ್ಪೀರಿಯನ್ಸ್ಗಳಿಲ್ಲ, ಯಾಕಂದರೆ T20 ಬೌಲರ್ಸ್ಗಳಿಲ್ಲ ಅಂತ ಯೂಶಲಿ ನಾವು ಹೇಳ್ತೀವಲ್ವ, ಅದು LSG ಪರವಾಗಿದೆ. ಬಟ್ ಈವನ್ ಸ್ಟೀವನ್ ಆಗಿದೆ, 50-50 ಗೇಮ್ ಇದೆ ಕೋಲ್ಕತ್ತಾದಲ್ಲಿ ನಡೀತಾ ಇರೋದ್ರಿಂದ ನಾನು ಇವತ್ತು KKR ಅವರು ಒಂದು ಹೈ ಹೋಪ್ಸ್ನ ಇಟ್ಕೊಂಡಿರ್ತಾರೆ ಇವತ್ತು ಮ್ಯಾಚ್ ಗೆಲ್ತಾರೆ ಅಂತ. ಎಸ್, ಇನ್ನು ಇವರಿಬ್ಬರ ಮಧ್ಯ ಹೈಯೆಸ್ಟ್ ಸ್ಕೋರ್ ಬಂದು 235 ಹೈಯೆಸ್ಟ್ ಸ್ಕೋರು KKR ಹೊಡೆದಿರೋದು, ಆ್ಯಂಡ್ ಲೋಯೆಸ್ಟ್ ಸ್ಕೋರ್ ಕೂಡ KKR ಅವ್ರದ್ದು 101. ಸೊ ಅದು ಮೇ ಬಿ ಲಕ್ನೋದಲ್ಲಿ ಆಡಿರೋದು ಮ್ಯಾಚ್ ಅಂತ ಅನ್ಕೊಂತೀನಿ. ಎಸ್, ಇನ್ನು ನಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಆವ್ರೇಜ್ ಸ್ಕೋರ್ ಬಂದು ಒಂದು 190 200 ಒಳಗಡೆ ಇರುತ್ತೆ. ಸೊ 200 ಕ್ರಾಸ್ ಆಗಲ್ಲ ಅಂತ ಪ್ರಿಡಿಕ್ಟ್ ಮಾಡ್ತಾ ಇದೀವಿ ನಾವು. ಸೊ ಮಧ್ಯಾಹ್ನ ಮ್ಯಾಚ್ ಆಗಿರೋದ್ರಿಂದ ಯೂಶಲಿ ಪಿಚಸ್ ಮೇಲೆ ಡಿಪೆಂಡ್ ಆಗುತ್ತೆ 200 ಕ್ರಾಸ್ ಆಗುತ್ತಾ ಇಲ್ವ ಅಂತ. ಬಟ್ ಇವತ್ತು ಇನ್ ಕೇಸ್ ಏನಾದರೂ ನಾರ್ಮಲ್ ಪಿಚ್ಚಲ್ಲಿ ಯೂಶಲಿ ಆಡಿಸಿದ್ರು ಕೂಡ ಎರಡೂ ತಂಡದಿಂದ ಬೌಲಿಂಗ್ ಸ್ಟ್ರಾಂಗ್ ಇರುತ್ತೆ. ಸೊ ಮೇ ಬಿ ಬ್ಯಾಟಿಂಗಲ್ಲೂ ಸ್ಟ್ರಾಂಗ್ ಇದೆ, ಇಲ್ಲಿ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. 190 200 ಒಳಗಡೆ ಇರುತ್ತೆ. ಯೂಶಲಿ 210 220 ಆ ಥರ ನೋಡೋಕೆ ಸಿಗಲ್ಲ ಮಧ್ಯಾಹ್ನದ ಮ್ಯಾಚಸ್ಗಳಲ್ಲಿ ನಮಗೆ. ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಇವತ್ತಿನ ಮ್ಯಾಚ್ KKR ವಿನ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಆ್ಯಂಡ್ ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ನೀವು ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಗೈಸ್, ಇದಾಗಿತ್ತು ನಮ್ಮ ವಿಡಿಯೋ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.